ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಎಮ್ ಕೆ ಕಡೂರ್ ಅಂತ. ನಾನು ಯೂಟ್ಯೂಬರ್ ಒಬ್ಬ. ಈಗ ಅದು ಅಲ್ಲದೆ ನಾನೊಂದು ಪ್ಲ್ಯಾನು ಹೇಳ್ತೀನಿ ನಿಮಗೆ, ಯಾವ ಥರ ದುಡ್ಡು ಮಾಡ್ಬೋದು ಅಂತ. ನೋಡಿ, ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ನಾನು ಒಂದು ಯೂಟ್ಯೂಬಲ್ಲಿ ನನ್ನ ಚಾನಲಲ್ಲಿ, ನೀವು ನನ್ನ ಚಾನಲ್ ಹೆಸರು ಬಂದುಬಿಟ್ಟು ಇದು ನೋಡಿ, ಅರ್ನ್ ಆ್ಯಂಡ್ ಗ್ರೋ ವಿತ್ ಮೀ ಅಂತ ಬರುತ್ತೆ. ಅದರಲ್ಲಿ ಒಂದು ಇದು ವೀಡಿಯೋ, ಒನ್ ಫೋರ್ಸಿಸ್ ಐ ಡಿ ಅಂತ ಒಂದು ಕಳಿಸಿದ್ದೆ. $55,000 ಮಾಡಿದ್ದಾರೆ ಅಂತ 4 ದಿನ ಮುಂಚೆ. ಓಕೆನಾ? ಅದನ್ನು ನೀವು ನೋಡಿ, ಅದರಲ್ಲಿ ಆ ವಿಡಿಯೋ ನೋಡಿಬಿಟ್ಟು ಹಾಗೆ ಅದೇ ಐ ಡಿ ನಂಬರಲ್ಲಿದೆ ನೋಡಿ, 193927 ಅಂತ. ಇದೇ ಐ ಡಿ ನಂಬರ್ನ ಲಾಗಿನ್ ಮಾಡಿಸಿ. ಈಗ 4 ದಿನ ಆಯಿತು ಅಷ್ಟೇ. ಓಕೆನಾ? ವಿಡಿಯೋ ಅಪ್ಲೋಡ್ ಮಾಡಿ 4 ದಿನ ಆಯಿತು. ನಾನು ನಿಮಗೆ ತೋರಿಸ್ತೀನಿ ಅದ್ರ ಬಗ್ಗೆ ನೋಡಿ. ಅದೇ ಥರ ಗೂಗಲಲ್ಲಿ ಹೋಗ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಗೂಗಲಲ್ಲಿ ಹೋಗಿ ಈ ಐ ಡಿ, ಈ ಯಾರು ಅರ್ನಿಂಗ್ ಬೇಕಾದ್ರೆ ನೀವು ನೋಡ್ಬೋದು. ಇದರಲ್ಲಿ forces.io ಅನ್ನೋ ವೆಬ್ಸೈಟ್ ಓಪನ್ ಮಾಡಿ, ಅದನ್ನು ನೀವು, ನಾನು ಅಲ್ಲಿ 4 ದಿನ ಹಿಂದೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಆ ವಿಡಿಯೋನ ನೀವು ಲಾಗಿನ್ ಮಾಡಿ ಜಾಯ್ನ್ ಆಗೋರು ರಿಜಿಸ್ಟ್ರೇಷನ್ ಮಾಡಬೇಕು. ಯಾರು ಐ ಡಿ ಚೆಕ್ ಮಾಡಬೇಕಂದ್ರೆ ಲಾಗಿನ್ ಅಂತ ಮಾಡಿಬಿಟ್ಟು ನೀವು 197 ಅದೇ ಐ ಡಿ ನೋಡಿ, 193927. ಇವತ್ತಿಗೆ 4 ದಿನ ಆಯಿತು. ವ್ಯೂ ಅಂತ ಮಾಡಿದಾಗ ನೀವು ಅವನ ಐ ಡಿ 4 ದಿನದಲ್ಲಿ ನೋಡಿ ಎಷ್ಟಿದೆ ಐ ಡಿ ನಂಬರು. ಒಬ್ಬನ್ನೇ ಅವ್ರು ಸೇರಿಸಿರೋದು ಆಯಿತಾ. 146 ಇಥೀರಿಯಮ್, $58,000 ಅಂದರೆ $59,000. ಇನ್ನು ಒಂದು ದಿನ 2 ದಿನದಲ್ಲಿ ಅದು $60,000 ಆಗಿಬಿಡುತ್ತೆ ನೋಡಿ. ನಿಮಗೋಸ್ಕರ ಇದೊಂದು ಪ್ಲ್ಯಾಟ್ಫಾರ್ಮ್, ಡಿಸೆಂಟ್ರಲೈಸ್ ಪ್ಲ್ಯಾಟ್ಫಾರ್ಮ್ ಇದು. 4 ದಿನದಲ್ಲಿ ಅವ್ರು ಹಿಂದೆ ಬಿಡಿ, ಈ ಕಮ್ಮಿಂಗ್ 4 ದಿನದಲ್ಲಿ ಅವರು $3,500 ಮಾಡಿದ್ದಾರೆ. $3,500 ಅಂದರೆ ಆ್ಯಸ್ ಪರ್ ಇಂಡಿಯನ್ ರುಪಿಯಲ್ಲಿ 2.5 to 3.5 ಲಕ್ಷ. ನೀವು ಇಥೀರಿಯಮ್ ಇಂಟು INR ಅಂತ ನೀವು ಗೂಗಲಲ್ಲಿ ಚೆಕ್ ಮಾಡ್ಬೋದು. ಓಕೆನಾ? ಇದು 146 ಇಥೀರಿಯಮ್ ಮಾಡಿದ್ದಾರೆ. ಓಕೆನಾ? ಅದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ. ಅದು ಅಲ್ಲದೆ ಇವ್ರು ಈ ಫೀಲ್ಡಲ್ಲಿ ಜಾಯ್ನ್ ಆಗಿ ಎಷ್ಟು ದಿನ ಆಯಿತು ಅನ್ನೋದು ತೋರಿಸ್ತೀನಿ ನಿಮಗೆ. ಸ್ಟ್ಯಾಟಿಕ್ಸಲ್ಲಿ ಹೋಗ್ಬಿಟ್ಟು ಅವ್ರದ್ದು ಯಾವಾಗ ಇವ್ರು ಜಾಯ್ನ್ ಆಗಿರೋದು 2 ಪೇಜ್ ಮಾತ್ರ ಇದೆ. 7ನೇ ಪೇಜ್ ಇವ್ರು ಜಾಯ್ನ್ ಆಗಿರೋದು ನೋಡಿ, 6ನೇ ತಿಂಗಳು ಜೂನ್ 5ರಂದು ಇವ್ರ ಅಕೌಂಟ್ ಓಪನ್ ಮಾಡಿರೋದು ಫೋರ್ಸೇಜಲ್ಲಿ, ಜೂನ್ 5ರಂದು. ಓಕೆನಾ? ಜೂನ್ 5ರಂದು ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4 ತಿಂಗಳಲ್ಲಿ ಅವರು $58,000 ಅಂದರೆ ಕಮ್ಮಿ ಅಂದರೆ 50 to 55 ಲಕ್ಷ. ನೀವೇ ಯೋಚನೆ ಮಾಡಿ, ಈ ಥರ ಪ್ಲ್ಯಾಟ್ಫಾರ್ಮ್ ಸಿಗುತ್ತಾ ಎಲ್ಲಾದರೂ ಅಂತ. ಓಕೆನಾ? ಈಗ ತೋರಿಸ್ತಾ ಇದ್ದೀನಿ ಅದೇ ಥರ. ಇದನ್ನು ನೋಡಿ, ಈಗ ನಾನು ಇದನ್ನೇ ಮತ್ತೆ ಯೂಟ್ಯೂಬಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವು ಇಂಟ್ರೆಸ್ಟ್ ಆದವರು ನನಗೆ ವಾಟ್ಸಪ್ ಮಾಡಿ ಜಾಯ್ನ್ ಆಗ್ಬೋದು. ಓಕೆನಾ? ಓಕೆ, ಥ್ಯಾಂಕ್ ಯು. ಇಥೀರಿಯಮ್ ಬಗ್ಗೆ ತೋರಿಸ್ತೀನಿ ನಿಮಗೆ. ಇಥೀರಿಯಮ್ ಅಂದರೆ ಯಾವ ಥರ ನೀವು ಇದಿದೆ ಅಂತ. ನಾರ್ಮಲಿ ಗೂಗಲಲ್ಲಿ ಹೋಗ್ಬಿಟ್ಟು 1 ETH ಇನ್ INR ನೋಡಿ, 34,000 ಒಂದು ಇಥೀರಿಯಮ್. ಅದೇ ಸ್ಟಾರ್ಟಿಂಗ್ ಮ್ಯಾಕ್ಸಿಮಮ್ ಟೈಮ್ 2000 ಇದು ಯಾವ ಇಸ್ವಿ, 2017ರಲ್ಲಿ ಬರೀ ಇದ್ದಿದ್ದು $744 ನೋಡಿ. 2015ರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಹಾಗೆ ಒಂದು ನಿಮಿಷ ಇರಿ, ಇಲ್ಲಿ ನೋಡಿ ತೋರಿಸುತ್ತೆ. 700-800 ಇರೋ ಕಾಯಿನ್ 2015ರಲ್ಲಿ 3 ವರ್ಷದಲ್ಲಿ. ಓಕೆನಾ? 34,000 ಒಂದು ಟೈಮಲ್ಲಿ. ಇಥೀರಿಯಮು 75,000ಕ್ಕೂ ಹೋಗಿದೆ ನೋಡ್ಬೋದು. 88,000ಕ್ಕೆ ಹೋಗಿದೆ. ಯಾವಾಗ? ಜನವರಿ 2018ರಲ್ಲಿ. ಅದೇ ಹಂಗೆ ಕಮ್ಮಿ ಜಾಸ್ತಿ ಆಗುತ್ತೆ. ನಾನು ನಿಮಗೆ ಏನಕ್ಕೆ ಬಿಡ್ತಾ ಇದ್ದೀನಿ ಅಂದರೆ, ಇದು ನೆಕ್ಸ್ಟ್ ಬರೋ 2021 ಮುಗಿದು 20,000 ಎಂಟ್ರಿ ಮಾಡೋ ಟೈಮಲ್ಲಿ ಇದು 1.5 ಲಕ್ಷ ಆಗುತ್ತೆ. ಅಷ್ಟರ ಒಳಗಡೆ ನಾವು ಅರ್ನಿಂಗ್ ಮಾಡಬೇಕು. ಅದಕ್ಕೋಸ್ಕರ ನಿಮಗೆ ನಾನು ಈ ವಿಡಿಯೋ ಮಾಡಿ ಬಿಡ್ತಾ ಇರೋದು, ಈ ಇಥೀರಿಯಮ್. ಅದೇ ಥರ ನೀವು ಈ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಇನ್ನೊಂದು ನಾರ್ಮಲ್ ದೊಡ್ಡ ಕಾಯಿನ್ ಅಂದರೆ ಬಿಟ್ ಕಾಯಿನ್, BTC. ಒಂದು BTC
ನೋಡಿ ಒಂದು ಕಾಯಿನ್ 11.5 ಲಕ್ಷ. ನೀವು ಮ್ಯಾಕ್ಸಿಮಮ್ ಟೈಮ್ ನೋಡೋಕ್ಕಾದರೆ 2018ರಲ್ಲಿ 17ರಲ್ಲಿ 27,000 ಇತ್ತು. ಇದು ಅದಕ್ಕಿಂತ ಕಮ್ಮಿನೇ ಇತ್ತು. ಅದು ಮ್ಯಾಕ್ಸಿಮಮ್ ಟೈಮ್ ತೋರಿಸ್ತೈತೆ. 27,000ದ ಕಾಯಿನ್ ಬಂದ್ಬಿಟ್ಟು 11.5 ಲಕ್ಷ ಇವತ್ತಿನ ಡೇಟಲ್ಲಿ. ನೀವು ಬರೀ 5 ದಿನದಲ್ಲಿ ನೋಡೋಣ, 5 ದಿನದಲ್ಲಿ ನೋಡಿ 10 ಲಕ್ಷ ಇತ್ತು. ಒಂದು ತಿಂಗಳಲ್ಲಿ ನೋಡೋಣ, ಒಂದು ತಿಂಗಳಲ್ಲಿ ಎಷ್ಟನೇ ತಾರೀಕು? 19ನೇ ತಾರೀಕು. ಇದು ನೋಡಿ 12 ಅಕ್ಟೋಬರಲ್ಲಿ 8,46,000 ಇತ್ತು. ಇವತ್ತಿನ ಡೇಟಲ್ಲಿ ನೋಡಿ 11.5 ಲಕ್ಷ. ಅಂದರೆ ಒಂದು ಕಾಯಿನ್ 8.5ಇಂದ 11 ಲಕ್ಷ, ಅಂದರೆ 3 ಲಕ್ಷ ಡಿಫ್ರೆನ್ಸು. ಈ ಕಾಯಿನ್ ಈ ಥರ ನಾವು ಕರೆನ್ಸಿನ ನಾವು ಅರ್ನ್ ಮಾಡಿಟ್ಕೊಂಡ್ರೆ ಮುಂದೆ ನಾವು ಒಳ್ಳೆ ದುಡ್ಡು ಮಾಡ್ಬೋದು. ಓಕೆನಾ? ಒಳ್ಳೆ ಅರ್ನಿಂಗ್ ಮಾಡ್ಬೋದು. ಅದಕ್ಕೋಸ್ಕರ ನಿಮಗೋಸ್ಕರ ಇದು ಮಾಡ್ತಾ ಇರೋದು. ಓಕೆನಾ? ಅದೇ ಥರ ನೋಡಿ, ನಿಮಗೇನಾದ್ರು ಡೌಟ್ಸ್ ಇದ್ದರೆ ನನಗೆ ಕಾಲ್ ಮಾಡಿ, ಇಲ್ಲ ವಾಟ್ಸಪ್ ಮಾಡಿ. ನಾನು ಈ ವಿಡಿಯೋ ಇಲ್ಲೇ ಎಂಡಿಂಗ್ ಮಾಡಿ ಇದನ್ನ ಈಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ.